ತಾಲೂಕು ಮಹಿಳಾ ಮಂಡಳಿಗಳ ಒಕ್ಕೂಟ ಉಡುಪಿ ಮತ್ತು ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಸಹಯೋಗದೊಂದಿಗೆ ಪೊಂಚೌಲೆನ ಮಹಿಳೆಯರ ಆಟಿದ ಕೂಟ ಉಡುಪಿಯ ಜಗನ್ನಾಥ ಸಭಾಭವನದಲ್ಲಿ ನಡೆಯಿತು. ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಜಯಕರ್ ಶೆಟ್ಟಿ ಇಂದ್ರಾಳಿ ಮಾತನಾಡಿ, ಹಿಂದಿನ ಕಾಲಘಟ್ಟದಲ್ಲಿ ಆಟಿ ತಿಂಗಳಲ್ಲಿ ಕಾಡು ಗುಡ್ಡಗಳಲ್ಲಿ ಬೆಳೆದ ಸಸ್ಯ ಅಥವಾ ಅದರ ಗೆಡ್ಡೆಗಳನ್ನು ಆಹಾರ ಪದಾರ್ಥವಾಗಿ ಉಪಯೋಗ ಮಾಡಿ ಆರೋಗ್ಯವನ್ನು ಸುಧಾರಣೆ ಮಾಡುತ್ತಿದ್ದರು. ಆದರೆ ಈಗ ಮನುಷ್ಯನ ಜೀವನ ಶೈಲಿ ಬದಲಾಗಿ ಆನ್ಲೈನ್ ಮೂಲಕ ಆಹಾರ ತರಿಸಿ ಸೇವಿಸುವ ಪ್ರವೃತ್ತಿ ಆರಂಭವಾಗಿದೆ ಎಂದರು. ಉಡುಪಿ ಶಾಸಕರಾದ ಯಶ್ಪಾಲ್ ಸುವರ್ಣ ಮಾತನಾಡಿ, ನಮ್ಮ ತುಳುನಾಡ ಕಲೆ ಸಂಸ್ಕೃತಿ ಬೆಳೆಯಬೇಕು ಮತ್ತು ಭಜನಾ ಮಂಡಳಿಗಳ ಕಾರ್ಯವೈಖರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಬಗೆಯ ತಿಂಡಿ ತಿನಿಸುಗಳ ಪ್ರದರ್ಶನ ಮತ್ತು ಹಳೆ ಕಾಲದ ವಸ್ತುಗಳು ಪ್ರದರ್ಶನಗೊಂಡವು. ಕಾರ್ಯಕ್ರಮದಲ್ಲಿ ಮಹಿಳಾ ಮಂಡಳಿಗಳ ಒಕ್ಕೂಟದ ಅಧ್ಯಕ್ಷೆ ಪದ್ಮಾ ರತ್ನಾಕರ್, ಸಮಾಜ ಸೇವಕಿ ಗೀತಾ ವಾಗ್ಲೆ, ಗೌರವಾಧ್ಯಕ್ಷೆ ಶೀಲಾ ಕೆ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭಗಳು ಕಾಡು ಗುಡ್ಡಡಿತ್ತಿನ ಉವೇ ಒಂಜಿ ಸಸ್ಯ ಇಪ್ಪು ಅಥವಾ ಐಕ್ಪೋಯಿನ ಗೆಡ್ಡೆ ಇಪ್ಪು ಅವೇನು ಕೊಣತದ ನಮ್ಮ ಆಹಾರ ವಸ್ತು ಅದು ನಮ್ಮ ಉಪಯೋಗ ಮಾಡ್ತಕ್ಕಿಂತ ಐಟ್ ಮಾತ್ರ ಔಷಧಿಯ ಗುಣ ಉಂಟು. ದೇಪಂಡ ಆಟಿ ತಿಂಗಳು ಇಡೀ ಮನುಷ್ಯನ ದೈಹಿಕ ವ್ಯವಸ್ಥೆನೇ ಬದಲಾವಣೆ ಆಗ್ತದೆ. ಬೋಡಿತ್ತಿನ ವ್ಯವಸ್ಥೆ ಜಾಣದಿನಿ ಮಸ್ತ್ ನಮ್ಮ ಬದಲಾವಣೆ ಆಗ್ತದೆ. ಕಾಲ ಬದಲಾವಣೆ ಆಗ್ತಿದ್ದೆ, ನಮ್ಮ ಬದಲಾವಣೆ ಆಗ್ತಿಲ್ಲ. ಇನಿ ಸ್ವಿಗ್ಗಿ ಉಂಟು ಮಕ್ಕ ಝೊಮ್ಯಾಟೊ ತಗಲಿಗೆ ಪಂಡಡ ಇನ್ನು ನಿಮ್ಗೆ ಸಂಪತ್ತು ಕೊರತೆ ಅದು ಕಮ್ಮಿ ಆಗ್ತದೆ, ನೆಮ್ಮದಿ ಕೊರತೆ ಪಂಡಡ ಅದು ಜಾಸ್ತಿ ಆಗ್ತದೆ. ಒಕ್ಕೂಟ ಪ್ರತಿ ವರ್ಷದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. ಮತ್ತು ಜನ ಸಹೋದರನಾಗಲು ಈ ಒಂದು ಕಾರ್ಯಕ್ರಮಗಳು ಭಾಗವಹಿಸಿಲ್ಲ ನಾನು ಪಂಡೆ ಡಾಕ್ಟರ್ ಎಂ.ಆರ್. ಪೈನ ನಿಶಾಸ್ತ್ರ ಪಂಡೆ ಸಹೋದರಿಯಾರು ಅಲ್ಲ ಪಂಡೆ ನೀವು ನನಪಟ್ಟ ನಾನು ತುಂಬುಗು ಒಂದು ಎಂಟೆ ಮಹಿಳಾ ಮಂಡಲದ ಒಕ್ಕೂಟದ ಉವೇದಿ ಕಾರ್ಯಕ್ರಮ ಖಂಡಿತವಾದ ಕೊಡ್ತಾ ಮಾತ್ರ ಸಾಕಾರ ಕೊಡ್ಬಾರ್ದು. ಈ ಸಂದರ್ಭದಲ್ಲಿ ಯಾಕೆ ತಂದು ಅವಕಾಶ ಸ್ವಲ್ಪ ಪಾನ ಕಳೆಯುವಂತಹ ದಿನ, ಜೊತೆಗೆ ಆರೋಗ್ಯ ಔಷಧ ಗುಣ ಹೊಂದಿದ್ದು ಆಟಿಯ ಮಹತ್ವ, ಗಿಡಮರದ ಮಹತ್ವವನ್ನು ಮುಖ್ಯ ಅತಿಥಿಗಳಾದ ಶ್ರೀಯುತ ಯಶ್ಪಾಲ್ ಸುವರ್ಣರಿಂದ ಒಂದೆರಡು ಇವತ್ತು ಆಟಿದ ತಿಂಗಳು ವಿಶೇಷ ರೀತಿಯ ಆಚರಣೆ ಮಾಡ್ಕೊಂಡು ಮಾತೆಲ್ಲ ಒಟ್ಟಾದ ಮಾಡ್ಕೊಂಡು ಬಂದ್ರೆ ಅದು ವಿಚಾರಣದ ಮುಂದಿನ ಮಾಡ್ತಾರೆ. ಅಡ ಆಧುನಿಕ ಯುಗದ ಏನಾದ್ರು ಬಂದಾಗ ನಮ್ಮ ಜೋಗುಮ್ಮದ ಯುವ ಪೀಳಿಗೆ ಕಲ್ಪಿನ ನಂತರ ಅಖಿಲ ಅದರ ಬದುಕನ್ನು ಕಟ್ಟಿಕೊಂಡು ಬೇತೆ ಬೇತೆ ಜಿಲ್ಲೆ ರಾಜ್ಯ ಆಗಿರ್ಬೋದು ನಮ್ಮ ಆಚಾರ ವಿಚಾರ ಈಗ ದೂರ ಆಗುತ್ತೆ. ಅಡ ಇಂಚಿನ ಸಂಘಟನೆಗಳು ಹಿಂಬರ್ಬೋದು. ನಮ್ಮ ಅನಾಥ ಯುವ ಪೀಳಿಗೆಗಳಿಗೆ ಒಂದು ಕಾರ್ಯಕ್ರಮ ತೊಡಗಿಸಿಕೊಂಡು ನಮ್ಮ ಆಚಾರ ವಿಚಾರಣೆ ಹೊರಿಕೊಡು, ಸನಾತನ ಸಂಸ್ಕೃತಿಯನ್ನು ಹೊರಿಕೊಡುವ ದೃಷ್ಟಿಯಿಂದ ಕಾರ್ಯಕ್ರಮ ಬಹಳ ಮಹತ್ವದ ಒಂದು ಪಾತ್ರವನ್ನು ವಹಿಸೋದುಂಟು. ಪದ್ಮಕಲ ಈ ಭಾಗಡೆ ಮಸ್ತ್ ಕೆಲಸ ಕಾರ್ಯ ಮಾಡ್ತದೆ. ವೇ ನಮ್ಮ ಜಿಲ್ಲೆ ನಾಪಿನ ಚೆಂದ ಬ್ರಹ್ಮಕಲಾ ಸಿಕ್ಕರು ಜೀರ್ಣೋದ್ಧದ ಕಾರ್ಯಕ್ರಮ ಕೂಡ ಸಂದರ್ಭಗಳು ನಡಿ ತಂಡದ ಮೂಲಕ ಒಂದು ಭಜನದ ಟೀಮ್ ಇರ್ತೀರೋ, ವಾಲಂಟಿಯರ್ ಆಗಿರ್ತೀರೋ, ಬಗೆ ಬಗೆ ತಿಂಡಿ ತಿನ್ನಸಿನ ಮೂಲಕ ನನಗೆ ಇಲ್ಲಿ ಪರಿಚಯ ಆಗೋದು ಖಂಡಿತವಾದ ಮಸ್ತ್ ಖುಷಿ ಇದೆ. ಒಳಗೆ ಶೇಖರಣೆ ಬಡ್ಲಕ್ಕನೆ ಮತ್ತೆ ಮುಂಜಿ ಸೀಮಿತವಾದ ಒಂದು 2-3 ತಾಲೂಕು ಮಹಿಳಾ ಒಕ್ಕೂಟದ